ಹೊಸ ಆಟೋ ತಗೊಂಡ್ಬರ್ಬೇಕು ಅಂತ ತುಂಬಾ ದಿನದಿಂದ ಕಷ್ಟಪಡ್ತಿದ್ದೆ. ಇವತ್ತು ಹೊಸ ಆಟೋ ತಗೊಂಡು ಬೆಂಗಳೂರಿಂದನೇ ಇದು ಬಂದು ತಾಯಿ ಫೋಟೋ ತಗೊಂಡು ಹೋಗ್ಲೇಬೇಕು ಅಂತೇಳಿ ಫೋಟೋ ತಗೊಂಡು ತೀರ್ಥ ತಗೊಂಡು ಹೋಗ್ತಾ ಇದ್ದೀನಿ. ತಾಯಿನ ನಂಬಿ ಬಂದಿದ್ದೀನಿ, ಒಳ್ಳೇದು ಮಾಡ್ತಾ ಇದ್ದಾರೆ. ಏನಂತ ಮುಂದಕ್ಕೆ ಹೊಸ ಆಟೋ ತಗೊಂಡ್ಬರ್ಬೇಕು ಅಂತ ಬೇಡ್ಕೊಂಡಿದ್ದೆ. ಇವಾಗ ಹೊಸ ಆಟೋ ತಗೊಂಡು ಬಂದಿದ್ದೀನಿ ಬೆಂಗಳೂರಿಂದ. ಬೆಂಗಳೂರು ಎಲ್ಲಿದ್ದೀರಪ್ಪ? ಬೆಂಗಳೂರು ಮಾಗಡಿ ರೋಡು. ಒಳ್ಳೆದಾಗಲಿ ನಿಮಗೆ. ಆಟೋ ಚೆನ್ನಾಗಿ ಓಡಿಸು, ನಿಧಾನ ಓಡಿಸು, ಹುಷಾರಾಗಿ ಓಡಿಸು. ಸಣ್ಣ ಗಾಡಿ ಯಾವುದು ದೊಡ್ಡ ಬಸ್ಸಿಗೆ ಕಾಂಪಿಟೇಷನ್ ಮಾಡ್ಕೋಬೇಡ ಆಯಿತಾ. ಪ್ರೀತಿಯ ಡ್ರೈವರು ಏನಿದ್ದೀರಾ, ನಮ್ಮ ಡ್ರೈವಿಂಗ್ ಕೆಲಸ ಮಾಡೋ ಅಂತ ಬಂದರೆ ಪ್ರೀತಿ ಬಾಂಧವರೇ, ನಿಮಗೊಂದು ರಿಕ್ವೆಸ್ಟ್. ನಿದ್ದೆ ಬಂದರೆ ದಯವಿಟ್ಟು ಸೈಡ್ ಹಾಕ್ಕೊಂಡ್ಕೊಳ್ಳಿ. ನಿದ್ದೆ ಬಂದರೆ ಸೈಡ್ ಹಾಕ್ಕೊಂಡ್ಕೊಳ್ಳಿ. ನಿಮಗೂ ಕುಟುಂಬ ಇರುತ್ತೆ, ಬಂದಿರೋ ಪ್ಯಾಸೆಂಜರ್ ಕುಟುಂಬ ಇರುತ್ತೆ. ನಾನೊಬ್ಬ ಡ್ರೈವರ್, ನನಗೆ ಅನುಭವ ಆಯಿತು ನಿದ್ದೆ. ನೋಡಿ, ಮೊನ್ನೆ 13 ಜನ ಬಲಿ ತೊಗೊಂಡ. ಕ್ಷಣ ನಿದ್ದೆ ಮನುಷ್ಯನ ಏನು ಬೇಕಾದ್ರೂ ಮಾಡುತ್ತೆ. ಮತ್ತು ಇನ್ನೊಂದು ಸಣ್ಣ ವಿನಂತಿ, ಗಾಡಿ ಒಳಗೆ ಕೆಲವೊಂದು ಗಾಡಿ ನಾನು ನೋಡಿರ್ತೀನಿ. ಇಂಥ ಗಾಡಿ ಅಂತ ಬೇಜಾರು ಮಾಡ್ಕೋಬೇಡಿ. ಕೆಲವೊಂದು ಗಾಡಿ ಡಕ್ ಹಾಕಿರ್ತೀರ. ಹೆಂಗೆ ಅಂದರೆ ನಿಮ್ಮ ಗಾಡಿ ಸೌಂಡ್ ಬಂದು ನಿಮ್ಗೆ ಗೊತ್ತಾಗಲ್ಲ, ಅದು ಸೌಂಡಿಗೆ ಇರ್ತೀರ. ನಾವು ಡ್ರೈವರ್ ಆಗಿದ್ದೀವಪ್ಪ, ನಾವು ಆಟೋ ಓಡಿಸ್ತೀನಿ, ಬಸ್ ಓಡಿಸ್ತೀನಿ, ಲಾರಿ ಎಲ್ಲ ಓಡಿಸಿದ್ವಿ. ಆದರೆ ನಮಗೆ ಹೊರಗಡೆ ಏನು ನಡೆಯುತ್ತೆ ಗೊತ್ತಾಗಲಷ್ಟು ಡಕ್ ಹಾಕೊಂಡು ಗಾಡಿಗಳು ಓಡಿಸೋ ಅವಶ್ಯಕತೆ ಇಲ್ಲ. ಅದು ನೀವು ನಮ್ಮ ಮೋಜು ಮಸ್ತಿ ಇದ್ದರೆ ಕೆಲವೊಂದು ಸರಿ ಆಕ್ಸಿಡೆಂಟ್ ಆಗ್ತವೆ. ದಯವಿಟ್ಟು ಸೌಂಡನ್ನ ಕಮ್ಮಿ ಇಕ್ಕೊಂಡು ನಿಧಾನವಾಗಿ, ನಿಮಗೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಮಕ್ಕಳು ಇರ್ತಾರೆ, ಮತ್ತು ನಿಮಗೂ ಸಂಸಾರ ಇರುತ್ತೆ, ಮತ್ತು ಜೊತೆ ಬಂದಿರೋದು ಸಾಕಷ್ಟು ಕುಟುಂಬ ಇರ್ತವೆ, ಅವ್ರಿಗೂ ಸಂಸಾರ ಇರುತ್ತೆ. ಯೋಚನೆ ಮಾಡಿ ನಿಧಾನ ಗಾಡಿ ಓಡಿಸಿ. ದಯವಿಟ್ಟು ಮನೆಗೆ ಹೋಗಿ. ಆಮೇಲೆ ರಸ್ತೆಯಲ್ಲಿ ಪ್ರಾಣಿ ಪಕ್ಷಿಗಳ ಗಾಡಿ ಹಾಸ್ಬೇಡಿ. ಹುಷಾರು ನೋಡ್ಕೊಂಡು ನಿಧಾನಕ್ಕೆ ನಿದ್ದೆ ಬಂದರೆ ದಯವಿಟ್ಟು ಸೈಡ್ ಹಾಕಿ ಮಲ್ಕೊಂಡು ನಿಧಾನಕ್ಕೆ ಹೋರಪ್ಪ. ಅಲ್ವಾ ಕರೆಕ್ಟಾ? ಯಾರು ಬೇಜಾರು ಮಾಡ್ಕೊಬೇಡಪ್ಪ.